ಮಿಥುನ ರಾಶಿಯ ಪ್ರಿಯ ಮಿತ್ರರೇ, ನೀವು ಈ ವಿಡಿಯೋ ನೋಡುತ್ತಿದ್ದೀರಿ ಎಂದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದು ನಿಮ್ಮ ಜೀವನದ ಒಂದು ನಿರ್ಣಾಯಕ ಕ್ಷಣ. ಈ ಕ್ಷಣದಲ್ಲಿ ಆಕಾಶದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ನಡೆಯುತ್ತಿದೆ ಮತ್ತು ಆ ಬದಲಾವಣೆ ನೇರವಾಗಿ ನಿಮ್ಮ ಜೀವನವನ್ನು ಸ್ಪರ್ಶಿಸಲಿದೆ. ನಿಮ್ಮ ಶತ್ರುಗಳು ಯಾರು ನಿಮ್ಮನ್ನು ಮೀರಿಸಬೇಕೆಂದು ಕನಸು ಕಂಡಿದ್ದರೋ ಅವರೇ ಇನ್ನೂ ನಿಮ್ಮ ಯಶಸ್ಸಿನ ಮುಂದೆ ದಿಗ್ಭ್ರಮೆಗೊಳ್ಳಲಿದ್ದಾರೆ. ಇದು ಸಾಮಾನ್ಯ ಭವಿಷ್ಯವಲ್ಲ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಂಭವಿಸುವ ಒಂದು ಅಪೂರ್ವ ಗ್ರಹ ಸ್ಥಿತಿ. ಈ ಕ್ಷಣ ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ ಎಂದರೆ ನಂಬುತ್ತೀರಾ? ನಂಬಲೇಬೇಕು, ಏಕೆಂದರೆ ಗ್ರಹಗಳು ಸುಳ್ಳು ಹೇಳುವುದಿಲ್ಲ. ಮಿಥುನ ರಾಶಿ ಎಂದರೆ ಬುಧ ಗ್ರಹದ ಮಕ್ಕಳು. ಬುಧ ಎಂದರೆ ಬುದ್ಧಿ, ವಾಕ್ಶಕ್ತಿ, ವ್ಯಾಪಾರ ಚಾತುರ್ಯ ಮತ್ತು ಅನಂತ ಸಾಧ್ಯತೆಗಳ ಸಂಕೇತ. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೂ ನಿಮ್ಮಲ್ಲಿ ಒಂದು ಚುರುಕುತನ ಇದೆ, ಒಂದು ವಿಶಿಷ್ಟ ಚಿಂತನೆ ಇದೆ. ಆದರೆ ಈ ಹಿಂದೆ ಆ ಪ್ರತಿಭೆ ಸರಿಯಾದ ಅವಕಾಶ ಸಿಗದೆ ಒಳಗೆ ಉಳಿದಿತ್ತು. ಸರಿಯಾದ ಸಮಯ ಬರಲಿಲ್ಲ, ಸರಿಯಾದ ಬಾಗಿಲು ತೆರೆಯಲಿಲ್ಲ, ಸರಿಯಾದ ಮನ್ನಣೆ ಸಿಗಲಿಲ್ಲ ಎಂದು ನೀವು ಒಳಗೊಳಗೆ ನೋವು ಪಟ್ಟಿರಬಹುದು. ಆ ನೋವಿಗೆ ಇನ್ನೂ ಉತ್ತರ ಸಿಗಲಿದೆ. ಆ ನಿರೀಕ್ಷೆಗೆ ಫಲ ಸಿಗಲಿದೆ. ಆ ಕಾಯುವಿಕೆಗೆ ಅರ್ಥ ಸಿಗಲಿದೆ. ಇಂದು ನಾನು ನಿಮಗೆ ಹೇಳಲು ಹೊರಟಿರುವ ವಿಷಯ ಸ್ವಲ್ಪ ಗಂಭೀರವಾಗಿದೆ, ಸ್ವಲ್ಪ ರೋಮಾಂಚಕಾರಿಯೂ ಆಗಿದೆ. ಗ್ರಹಗಳ ಚಲನೆ ಇಂದು ನಿಮ್ಮ ಪರವಾಗಿ ಮಾತನಾಡುತ್ತಿದೆ. ಗುರು, ಶನಿ, ರಾಹು, ಕೇತು ಎಲ್ಲರೂ ಒಂದು ನಿರ್ದಿಷ್ಟ ರೀತಿಯಲ್ಲಿ ನಿಂತು ನಿಮ್ಮ ಜೀವನದ ಒಂದು ಹೊಸ ಅಧ್ಯಾಯ ತೆರೆಯಲು ಸಿದ್ಧರಾಗಿದ್ದಾರೆ. ಈ ಕಟ್ಟ, ಈ ನೇರ, ಈ ಅಪರೂಪದ ಗ್ರಹ ಸ್ಥಿತಿ ನಿಮ್ಮ ವೃತ್ತಿ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಲಿದೆ. ಇದನ್ನು ಕೇಳಿ ಒಳಗೆ ಏನೋ ಒಂದು ಸಂಚಲನ ಆಗುತ್ತಿದೆ ತಾನೇ? ಆ ಸಂಚಲನ ನಿಜ. ಅದು ಸೂಕ್ಷ್ಮ ಶರೀರ ನಿಮಗೆ ನೀಡುತ್ತಿರುವ ಸಂಕೇತ. ಇಂದಿನ ಗ್ರಹ ಸ್ಥಿತಿಯ ಬಗ್ಗೆ ಮಾತನಾಡಬೇಕಾದರೆ ಮೊದಲು ಗುರು ಪೇರ್ಚಿಯ ಬಗ್ಗೆ ಹೇಳಲೇಬೇಕು. ಗುರು ಎಂದರೆ ಜ್ಞಾನ, ಐಶ್ವರ್ಯ, ವಿಸ್ತರಣೆ ಮತ್ತು ಅನುಗ್ರಹ. ಗುರು ಯಾವ ರಾಶಿಯಲ್ಲಿ ನಿಂತಿದ್ದಾರೋ ಆ ರಾಶಿಗೆ ಮತ್ತು ಆ ರಾಶಿ ಮೇಲೆ ಅವರ ದೃಷ್ಟಿ ಬೀಳುವ ರಾಶಿಗಳಿಗೆ ವಿಶೇಷ ಫಲ ಸಿಗುತ್ತದೆ. ಮಿಥುನ ರಾಶಿಗೆ ಈ ಹೊತ್ತು ಗುರುವಿನ ನೋಟ ಬಹಳ ಸಕಾರಾತ್ಮಕ ರೀತಿಯಲ್ಲಿ ಇದೆ. ಇದರ ಅರ್ಥ ನಿಮ್ಮ ವೃತ್ತಿ, ವ್ಯಾಪಾರ ಮತ್ತು ಆರ್ಥಿಕ ಸ್ಥಿತಿ ಮೇಲೇರುವ ಕಾಲ ಬಂದಿದೆ. ಗುರು ಒಮ್ಮೆ ಹರಸಿದರೆ ಅದನ್ನು ತಡೆಯುವ ಶಕ್ತಿ ಬೇರೆ ಯಾವ ಗ್ರಹಕ್ಕೂ ಇಲ್ಲ. ಅದು ಗುರುವಿನ ಮಹಿಮೆ. ಶನಿ ಗ್ರಹದ ಬಗ್ಗೆ ಮಾತನಾಡಬೇಕಾದರೆ ಶನಿ ಎಂದರೆ ನ್ಯಾಯ, ಶನಿ ಎಂದರೆ ಕರ್ಮ. ನೀವು ಈ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಮೌನವಾಗಿ ಸಹಿಸಿದ್ದೀರಿ, ಎಷ್ಟು ನಿಷ್ಠೆಯಿಂದ ದುಡಿದಿದ್ದೀರಿ, ಅದೆಲ್ಲವನ್ನು ಶನಿ ಲೆಕ್ಕ ಇಟ್ಟಿದ್ದಾರೆ. ಶನಿ ನ್ಯಾಯ ತಡವಾಗಿ ಕೊಡಬಹುದು, ಆದರೆ ಎಂದಿಗೂ ನ್ಯಾಯ ತಪ್ಪಿಸಿ ಕೊಡುವುದಿಲ್ಲ. ನಿಮ್ಮ ಕಾಯ್ದ ಶ್ರಮಕ್ಕೆ ಶನಿ ಇಂದು ಒಂದು ಮಹತ್ವದ ತಿರುವು ನೀಡಲು ಸಿದ್ಧರಾಗಿದ್ದಾರೆ. ಈ ಶನಿ ಸಂಚಾರ ನಿಮ್ಮ ಜೀವನದಲ್ಲಿ ಒಂದು ಶಿಸ್ತಿನ ಶಕ್ತಿಯನ್ನು ತರಲಿದೆ. ಆ ಶಕ್ತಿ ನಿಮ್ಮ ಎಲ್ಲ ಸ್ಪರ್ಧಿಗಳನ್ನು ಹಿಂದೆ ಬಿಡಿಸಲಿದೆ. ರಾಹು ಮತ್ತು ಕೇತು ಎರಡು ಛಾಯಾಗ್ರಹಗಳು. ಇವು ನೇರ ಗ್ರಹಗಳಲ್ಲ, ಆದರೆ ಇವುಗಳ ಪ್ರಭಾವ ಅತ್ಯಂತ ಆಳವಾದದ್ದು. ರಾಹು ಇರುವ ಮನೆ ಯಾವುದೆಂದರೆ ಆ ಮನೆಯ ಫಲ ಅನಿರೀಕ್ಷಿತ ರೀತಿಯಲ್ಲಿ ವಿಸ್ತರಿಸುತ್ತದೆ. ಕೇತು ಇರುವ ಮನೆ ಯಾವುದೆಂದರೆ ಆ ಮನೆಯ ವಿಷಯಗಳಲ್ಲಿ ಆಳ ಮತ್ತು ತ್ಯಾಗದ ಭಾವ ಬರುತ್ತದೆ. ಮಿಥುನ ರಾಶಿಗೆ ಈ ರಾಹು ಕೇತು ಅಕ್ಷ ಇಂದು ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತಿದೆ. ರಾಹು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ಅನಿರೀಕ್ಷಿತ ಏರಿಕೆ ತರಲಿದ್ದಾರೆ. ಕೇತು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಆಳಗೊಳಿಸಲಿದ್ದಾರೆ. ಈ ಎರಡು ಒಟ್ಟಾದಾಗ ನಿಮ್ಮ ಜೀವನ ಒಂದು ಹೊಸ ದಿಕ್ಕಿನಲ್ಲಿ ಚಲಿಸಲಾರಂಭಿಸುತ್ತದೆ. ಈ ಗ್ರಹ ದಿಸೆಯ ಬಗ್ಗೆ ಹೇಳುವಾಗ ಮಿಥುನ ರಾಶಿಯ ಮಹಾದಶೆ ಮತ್ತು ಅಂತರ್ದಶೆ ಬಗ್ಗೆಯೂ ಸ್ವಲ್ಪ ಮಾತನಾಡಬೇಕು. ಯಾವ ಗ್ರಹದ ದಶೆ ನಡೆಯುತ್ತಿದ್ದರೂ ಅದಕ್ಕೆ ಸಂಬಂಧಪಟ್ಟ ಫಲಗಳು ಜೀವನದಲ್ಲಿ ಅನುಭವಕ್ಕೆ ಬರುತ್ತವೆ. ಇಂದಿನ ಗ್ರಹ ದಿಸೆ ಮಿಥುನ ರಾಶಿಗೆ ವೃತ್ತಿ ಮತ್ತು ಸಂಪಾದನೆ ಎರಡರಲ್ಲೂ ಒಂದು ಐತಿಹಾಸಿಕ ಬದಲಾವಣೆ ತರುವ ಶಕ್ತಿ ಹೊಂದಿದೆ. ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಸಿಗುವ ಒಂದು ಗ್ರಹ ಮೈತ್ರಿ. ಈ ಶಕ್ತಿಯನ್ನು ಉಪಯೋಗಿಸಿಕೊಳ್ಳಲು ನೀವು ಸಿದ್ಧರಾಗಬೇಕು. ಮನಸ್ಸನ್ನು ತೆರೆದಿಡಬೇಕು, ಭಯ ಬಿಡಬೇಕು, ಧೈರ್ಯ ತಾಳಬೇಕು. ವೃತ್ತಿ ಜೀವನದ ಬಗ್ಗೆ ಮಾತನಾಡುವಾಗ ಮಿಥುನ ರಾಶಿಯ ಮಿತ್ರರಿಗೆ ಇಂದು ಒಂದು ವಿಶೇಷ ಸಂದೇಶ ಇದೆ. ನೀವು ಉದ್ಯೋಗದಲ್ಲಿ ಇರಬಹುದು, ವ್ಯಾಪಾರದಲ್ಲಿ ಇರಬಹುದು, ಸ್ವಯಂ ಉದ್ಯೋಗದಲ್ಲಿ ಇರಬಹುದು. ಯಾವ ಕ್ಷೇತ್ರದಲ್ಲಿ ಇದ್ದರೂ அடுத்த 15 ನಾಳಗಳಲ್ಲಿ ಒಂದು ಹೊಸ ಬಾಗಿಲು ತೆರೆಯಲಿದೆ. ಆ ಬಾಗಿಲು ಇಷ್ಟು ದಿನ ಮುಚ್ಚಿತ್ತು ಎಂದರೆ ನಿಮ್ಮ ತಪ್ಪಿನಿಂದಲ್ಲ. ಸಮಯ ಬಂದಿರಲಿಲ್ಲ, ಗ್ರಹಗಳು ಸಿದ್ಧವಾಗಿರಲಿಲ್ಲ. ಆದರೆ ಈ ಕಟ್ಟದಲ್ಲಿ, ಈ ಗ್ರಹ ಸ್ಥಿತಿಯಲ್ಲಿ ಆ ಬಾಗಿಲು ತೆರೆಯಲೇಬೇಕು. ಯಾರೂ ತಡೆಯಲಾಗುವುದಿಲ್ಲ. ನಿಮ್ಮ ಶತ್ರುಗಳು ಏನೇ ಪ್ರಯತ್ನಿಸಿದರೂ, ನಿಮ್ಮ ಸ್ಪರ್ಧಿಗಳು ಎಷ್ಟೇ ತಡೆಯಲು ನೋಡಿದರೂ, ಗ್ರಹ ಬಲ ಇರುವಾಗ ಯಾರಿಂದಲೂ ಏನೂ ಮಾಡಲಾಗುವುದಿಲ್ಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದ ಕ್ಷೇತ್ರದಲ್ಲಿ ಈ ಹಿಂದೆ ಎಷ್ಟೋ ಬಾರಿ ನೀವು ಅಯೋಗ್ಯ ವ್ಯಕ್ತಿಗಳು ನಿಮ್ಮ ಮುಂದೆ ಹೋಗುವುದನ್ನು ನೋಡಿದ್ದೀರಿ. ಕಡಿಮೆ ಅರ್ಹತೆ ಇರುವವರು ಪ್ರಶಂಸೆ ಪಡೆದಿದ್ದಾರೆ. ನೀವು ಸಂಪೂರ್ಣ ಅರ್ಹರಾಗಿದ್ದರೂ ಕಾಯಬೇಕಾಯಿತು. ಆ ನೋವು ಬಹಳ ಆಳವಾದದ್ದು, ಆ ಅಸಮಾಧಾನ ಬಹಳ ನ್ಯಾಯವಾದದ್ದು. ಆದರೆ ತಿಳಿದಿರಿ, ಅದೆಲ್ಲ ಒಂದು ಉದ್ದೇಶಕ್ಕಾಗಿ ನಡೆಯಿತು. ನಿಮ್ಮನ್ನು ಸಿದ್ಧಪಡಿಸಲು, ನಿಮ್ಮನ್ನು ಗಟ್ಟಿಗೊಳಿಸಲು, ನಿಮ್ಮ ಆತ್ಮಬಲ ಹೆಚ್ಚಿಸಲು ಅದೆಲ್ಲ ಆಯಿತು. ಈಗ ಆ ತಾಲೀಮು ಮುಗಿದಿದೆ. ಈಗ ಕ್ರೀಡಾಂಗಣದಲ್ಲಿ ನಿಮ್ಮ ಸಮಯ ಬಂದಿದೆ.
அடுத்த 30 ನಾಳಗಳ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಐತಿಹಾಸಿಕ ಬದಲಾವಣೆ ಕಾಣಲಿದ್ದೀರಿ. ಇದು ಬಾಯಲ್ಲಿ ಹೇಳುವ ಮಾತಲ್ಲ. ಗ್ರಹ ಲೆಕ್ಕಾಚಾರ ಇದನ್ನು ಬಹಳ ಸ್ಪಷ್ಟವಾಗಿ ತೋರಿಸುತ್ತಿದೆ. ನಿಮ್ಮ ಸ್ಪರ್ಧಿಗಳು, ನಿಮ್ಮನ್ನು ತಡೆಯಲು ಪ್ರಯತ್ನಿಸಿದವರು, ನಿಮ್ಮ ಬೆಳವಣಿಗೆ ಕಂಡು ಹೊಟ್ಟೆ ಊರಿದವರು, ಅವರೆಲ್ಲ ಈ ಕಟ್ಟದಲ್ಲಿ ಹಿಂದೆ ಸರಿಯಲಿದ್ದಾರೆ. ತಾವಾಗಿಯೇ ಅಥವಾ ಸನ್ನಿವೇಶ ಅವರನ್ನು ಹಿಂದೆ ಸರಿಸಲಿದೆ. ಇದನ್ನು ನೀವು ಪ್ರಯತ್ನಿಸಿ ಮಾಡಬೇಕಿಲ್ಲ. ಗ್ರಹ ಶಕ್ತಿಯೇ ಅದನ್ನು ಮಾಡಲಿದೆ. ಉದ್ಯೋಗದಲ್ಲಿ ಇರುವ ಮಿಥುನ ರಾಶಿ ಮಿತ್ರರಿಗೆ ಒಂದು ವಿಶೇಷ ಸುದ್ದಿ ಇದೆ. ಇದ್ದಕ್ಕಿದ್ದಂತೆ ಒಂದು ಹೊಸ ಜವಾಬ್ದಾರಿ ಅಥವಾ ಒಂದು ಉನ್ನತ ಸ್ಥಾನ ನಿಮ್ಮ ಮುಂದೆ ಬರಬಹುದು. ಇದನ್ನು ನಿರಾಕರಿಸಬೇಡಿ. ಇದನ್ನು ಅನುಮಾನಿಸಬೇಡಿ. ಇದು ಗ್ರಹಗಳ ವರ. ಈ ಅವಕಾಶ ಹಿಡಿದಿಟ್ಟಾಗ ನಿಮ್ಮ ಜೀವನ ಇನ್ನೊಂದು ಮಟ್ಟಕ್ಕೆ ಏರಲಿದೆ. ಅದಲ್ಲದೆ ನಿಮ್ಮ ಕಾರ್ಯಕ್ಷಮತೆ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ. ನಿಮ್ಮ ಪ್ರತಿಭೆ ಇನ್ನೂ ಮರೆಯಾಗಿ ಉಳಿಯುವುದಿಲ್ಲ. ವ್ಯಾಪಾರ ಮಾಡುತ್ತಿರುವ ಮಿಥುನ ರಾಶಿ ಮಿತ್ರರಿಗೆ ಈ ಕಾಲ ಅತ್ಯಂತ ಮಹತ್ವಪೂರ್ಣ. ಇಷ್ಟು ದಿನ ನಿಮ್ಮ ವ್ಯಾಪಾರ ಒಂದು ಮಟ್ಟದಲ್ಲಿ ನಿಂತಿತ್ತೆಂದರೆ ಅದು ವಿಸ್ತರಿಸಲು ಸರಿಯಾದ ಗ್ರಹ ಯೋಗ ಇರಲಿಲ್ಲ. ಆದರೆ ಈ ನೇರದಲ್ಲಿ ಆ ಯೋಗ ಬಂದಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹೊಸ ಒಪ್ಪಂದಗಳು ಆಗಲಿವೆ. ಹೊಸ ಪಾಲುದಾರಿಕೆ ಸಂಬಂಧ ಮೊಳಕೆ ಒಡೆಯಲಿದೆ. ಇವೆಲ್ಲ ನಿಮ್ಮ ವ್ಯಾಪಾರವನ್ನು ಒಂದು ಹೊಸ ಮಟ್ಟಕ್ಕೆ ಕೊಂಡೊಯ್ಯಲಿದೆ. ಈ ಕಾಲದಲ್ಲಿ ಧೈರ್ಯದಿಂದ ಹೆಜ್ಜೆ ಇಡಿ. ಹೊಸ ಯೋಜನೆ ಶುರು ಮಾಡಲು ಹಿಂಜರಿಯಬೇಡಿ. ಹಣ ಮತ್ತು ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಬೇಕಾದರೆ ಮಿಥುನ ರಾಶಿಗೆ ಈ ಕಟ್ಟದಲ್ಲಿ ಹಣದ ಹರಿವು ಉತ್ತಮಗೊಳ್ಳಲಿದೆ. ಇಷ್ಟು ದಿನ ಹಣ ಬಂದಷ್ಟೇ ಬೇಗ ಖರ್ಚಾಗಿ ಹೋಗುತ್ತಿತ್ತೆಂದರೆ ಆ ಸ್ಥಿತಿ ಬದಲಾಗಲಿದೆ. ಆದಾಯ ಹೆಚ್ಚಾಗಲಿದೆ. ಉಳಿತಾಯ ಸಾಧ್ಯವಾಗಲಿದೆ. ಸಾಲ ತೀರಿಸಲು ಒಂದು ಅವಕಾಶ ಸಿಗಲಿದೆ. ಯಾವ ಬಾಕಿ ಇದ್ದರೂ ಅದು ತೀರಿ ಹೋಗುವ ಯೋಗ ಕಾಣಿಸುತ್ತಿದೆ. ಹಳೆಯ ಹಣ ಯಾರಿಂದಾದರೂ ಬರಬೇಕಿದ್ದರೆ ಅದು ಈ ಕಟ್ಟದಲ್ಲಿ ಬರಬಹುದು. ಹೊಸ ಆದಾಯದ ಮೂಲ ಸಿಗಬಹುದು. ಗ್ರಹ ಯೋಗ ಇದನ್ನು ಬೆಂಬಲಿಸುತ್ತಿದೆ. அடுத்த 7 ನಾಳಗಳಲ್ಲಿ 3 ಮಹತ್ವದ ಘಟನೆಗಳು ನಡೆಯಲಿವೆ ಎಂದು ಗ್ರಹ ಸ್ಥಿತಿ ಸ್ಪಷ್ಟವಾಗಿ ಹೇಳುತ್ತಿದೆ. ಇದನ್ನು ಕೇಳಿ ನಿಮ್ಮ ಮನಸ್ಸಿನಲ್ಲಿ ಕುತೂಹಲ ಆಗುತ್ತಿದೆ ತಾನೇ? ಹಾಗಾದರೆ ಕೇಳಿ. ಮೊದಲ ಕಟ್ಟ ಇದರಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಅನಿರೀಕ್ಷಿತ ಕರೆ ಅಥವಾ ಒಂದು ಅನಿರೀಕ್ಷಿತ ಸಂದೇಶ ಬರಬಹುದು. ಇದು ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರಬಹುದು, ವ್ಯಾಪಾರಕ್ಕೆ ಸಂಬಂಧಿಸಿದ್ದಾಗಿರಬಹುದು, ಅಥವಾ ಹೊಸ ಸಂಬಂಧ ಅಥವಾ ಒಂದು ಹೊಸ ಅವಕಾಶಕ್ಕೆ ಸಂಬಂಧಿಸಿದ್ದಾಗಿರಬಹುದು. ಇದು ಬಂದಾಗ ಅದರ ಮಹತ್ವ ಅರ್ಥ ಮಾಡಿಕೊಳ್ಳಿ. ಅದನ್ನು ಸಣ್ಣದಾಗಿ ತಿಳಿಯಬೇಡಿ. ಅದು ನಿಮ್ಮ ಜೀವನ ಬದಲಿಸುವ ಒಂದು ಹಂತ. ಎರಡನೇ ಕಟ್ಟ ಇನ್ನಷ್ಟು ಶಕ್ತಿಶಾಲಿ. ಈ ಕಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಬೇಕಾದ ಸಮಯ ಬರಬಹುದು. ಆ ನಿರ್ಧಾರ ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಲಿದೆ. ಹೆದರಬೇಡಿ. ನಿಮ್ಮ ಮನಸ್ಸು ಏನು ಹೇಳುತ್ತದೋ ಅದನ್ನು ಕೇಳಿ. ಗ್ರಹ ಬಲ ನಿಮ್ಮ ಜೊತೆ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರ ಸರಿ ಇರಲಿದೆ. ಇಂತಹ ಸ್ಥಿತಿಯಲ್ಲಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಿ. ಧ್ಯಾನ ಮಾಡಿ. ದೈವ ಸ್ಮರಣೆ ಮಾಡಿ. ಉತ್ತರ ಒಳಗಿಂದಲೇ ಬರುತ್ತದೆ. ಮೂರನೇ ಕಟ್ಟ ಅತ್ಯಂತ ನಾಟಕೀಯ ಮತ್ತು ಅತ್ಯಂತ ಭಾವನಾತ್ಮಕ. ಈ ಕಟ್ಟದಲ್ಲಿ ನಿಮ್ಮ ಒಬ್ಬ ಶತ್ರು ಅಥವಾ ಒಬ್ಬ ಸ್ಪರ್ಧಿ ತಾನಾಗಿಯೇ ನಿಮ್ಮ ಜೀವನದಿಂದ ದೂರ ಸರಿಯಲಿದ್ದಾರೆ ಅಥವಾ ಅವರ ಷಡ್ಯಂತ್ರ ಬಹಿರಂಗಗೊಳ್ಳಲಿದೆ. ನೀವು ಯಾರ ಬಗ್ಗೆ ಸಂಶಯ ಇಟ್ಟಿದ್ದೀರೋ, ಯಾರ ಬಗ್ಗೆ ಅನಿಸಿಕೆ ಇತ್ತೋ ಅದು ಸತ್ಯ ಎಂದು ಸಾಬೀತಾಗಲಿದೆ. ಈ ಸತ್ಯ ಬಹಿರಂಗವಾದಾಗ ನಿಮ್ಮ ಸ್ಥಾನ ಮತ್ತಷ್ಟು ಭದ್ರವಾಗಲಿದೆ. ನಿಮ್ಮ ವಿಶ್ವಾಸಾರ್ಹತೆ ಹೆಚ್ಚಾಗಲಿದೆ. ಇದು அடுத்த 7 ನಾಳಗಳಲ್ಲಿ ಕಾಣಲಿದ್ದ 3 ಕಟ್ಟಗಳ ಮಹಿಮೆ. ಇನ್ನು ಹಣಕಾಸಿನ ಬಗ್ಗೆ ಆಳವಾಗಿ ಮಾತನಾಡಬೇಕು. ಮಿಥುನ ರಾಶಿ ಮಿತ್ರರಿಗೆ ಹಣದ ಅವಶ್ಯಕತೆ ಇದ್ದೇ ಇದೆ. ನಿಮ್ಮ ಕನಸುಗಳನ್ನು ನನಸು ಮಾಡಲು, ನಿಮ್ಮ ಕುಟುಂಬವನ್ನು ಸಂತೋಷಪಡಿಸಲು, ಒಂದು ಸ್ಥಿರ ಜೀವನ ನಡೆಸಲು ಹಣ ಬೇಕು. ಅದು ಸಹಜ ಮತ್ತು ಆ ಹಣ ಬರಲಿದೆ ಎಂಬ ಸ್ಪಷ್ಟ ಸಂದೇಶ ಗ್ರಹ ಸ್ಥಿತಿ ನೀಡುತ್ತಿದೆ. ಆದರೆ ಒಂದು ಮಾತು ನೆನಪಿಡಿ. ಹಣ ಬಂದಾಗ ಲೆಕ್ಕಾಚಾರ ಮಾಡಿ ಖರ್ಚು ಮಾಡಿ. ಅನಗತ್ಯ ವೆಚ್ಚ ತಪ್ಪಿಸಿ. ಉಳಿತಾಯ ಮಾಡಿ. ಹೂಡಿಕೆಯ ಬಗ್ಗೆ ತಿಳಿದ ವ್ಯಕ್ತಿಯಿಂದ ಸಲಹೆ ತೆಗೆದುಕೊಳ್ಳಿ. ಯಾವುದೇ ತ್ವರಿತ ಲಾಭದ ಯೋಜನೆಯಲ್ಲಿ ಹಣ ಹಾಕಬೇಡಿ. ಸಂಬಂಧಗಳ ಬಗ್ಗೆ ಮಾತನಾಡಬೇಕಾದರೆ ಮಿಥುನ ರಾಶಿ ಮಿತ್ರರಿಗೆ ಈ ಕಾಲ ಒಂದು ಭಾವನಾತ್ಮಕ ತಿರುವು ನೀಡಲಿದೆ. ಇಷ್ಟು ದಿನ ಒಬ್ಬಂಟಿಯಾಗಿ ಇದ್ದವರಿಗೆ ಒಂದು ಹೊಸ ಸಂಬಂಧ ಮೊಳಕೆ ಒಡೆಯಬಹುದು. ಈ ಸಂಬಂಧ ಸಂಪೂರ್ಣ ನಿಜವಾದದ್ದು, ಹೃದಯದಿಂದ ಬರುವಂತದ್ದು. ಇದು ನಿಮ್ಮ ಜೀವನದ ಒಂದು ಅರ್ಥ ಕೊಡುವ ಸಂಬಂಧ. ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಒಂದು ಹೊಸ ತಿಳಿವಳಿಕೆ ಮತ್ತು ಆಳ ಬರಲಿದೆ. ಕೆಲವು ಹಳೆಯ ಗಾಯಗಳು ಮಾಯಲಿದೆ. ಪ್ರೀತಿ ಮತ್ತಷ್ಟು ಆಳವಾಗಲಿದೆ. ವಿವಾಹದ ವಿಷಯದಲ್ಲಿ ಮಿಥುನ ರಾಶಿ ಮಿತ್ರರಿಗೆ ಒಂದು ವಿಶೇಷ ಸಂದೇಶ ಇದೆ. ಮದುವೆ ಆಗಿರುವವರಿಗೆ ದಾಂಪತ್ಯ ಜೀವನದಲ್ಲಿ ಒಂದು ಹೊಸ ಮೆರುಗು ಬರಲಿದೆ. ಮದುವೆ ಆಗಬೇಕಾದವರಿಗೆ ಒಂದು ಒಳ್ಳೆಯ ಸಂಬಂಧ ನಿಶ್ಚಯವಾಗುವ ಕಾಲ ಹತ್ತಿರ ಬಂದಿದೆ. ಈ ಕಟ್ಟದಲ್ಲಿ ಮನೆಯಲ್ಲಿ ಮಾತುಕತೆ ನಡೆಯಬಹುದು. ನಿಮ್ಮ ಜೀವನ ಸಂಗಾತಿ ಸಿಗುವ ಅವಕಾಶ ಕಾಣಿಸುತ್ತಿದೆ. ಗ್ರಹ ಯೋಗ ಪ್ರೀತಿ ಮತ್ತು ಕುಟುಂಬ ಜೀವನಕ್ಕೆ ಅನುಕೂಲ ಇದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತಿದೆ. ಕುಟುಂಬ ಜೀವನದ ಬಗ್ಗೆ ಮಾತನಾಡಬೇಕಾದರೆ ಈ ಕಟ್ಟದಲ್ಲಿ ಕುಟುಂಬದಲ್ಲಿ ಒಂದು ಸಂತೋಷದ ಸಮಾಚಾರ ಬರಬಹುದು. ಮನೆಯಲ್ಲಿ ಶಾಂತಿ ಮರಳಬಹುದು.
ಹಿಂದೆ ನಡೆದ ಜಗಳ ಅಥವಾ ಮನಸ್ತಾಪ ಕರಗಿ ಹೋಗಬಹುದು. ಮನೆ ಮಂದಿ ಒಂದಾಗಿ ಸಂತೋಷ ಹಂಚಿಕೊಳ್ಳಬಹುದು. ತಂದೆ, ತಾಯಿ, ಅಣ್ಣ, ತಂಗಿ, ಮಕ್ಕಳು ಎಲ್ಲರ ಜೊತೆ ಒಂದು ಅಮೂಲ್ಯ ಕ್ಷಣ ಕಳೆಯಲು ಅವಕಾಶ ಸಿಗಬಹುದು. ಕುಟುಂಬ ಬಂಧ ಗಟ್ಟಿಯಾಗಲಿದೆ. ಮನೆಯಲ್ಲಿ ಒಂದು ಹೊಸ ಸಕಾರಾತ್ಮಕ ಶಕ್ತಿ ಹರಿಯಲಿದೆ. ಆರೋಗ್ಯದ ಬಗ್ಗೆ ಒಂದು ಮುಖ್ಯ ಮಾತು ಹೇಳಬೇಕು. ಮಿಥುನ ರಾಶಿ ಮಿತ್ರರು ಒಮ್ಮೊಮ್ಮೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತಾರೆ. ವೃತ್ತಿ, ವ್ಯಾಪಾರ, ಸಂಬಂಧ ಎಲ್ಲದರಲ್ಲಿ ತಲ್ಲೀನರಾಗಿ ಶರೀರದ ಮಾತು ಮರೆತು ಬಿಡುತ್ತಾರೆ. ಆದರೆ ಈ ಘಟ್ಟದಲ್ಲಿ ಆರೋಗ್ಯ ಮಹತ್ವದ ವಿಷಯ. ಸರಿಯಾದ ಊಟ, ಸರಿಯಾದ ನಿದ್ರೆ, ಸ್ವಲ್ಪ ವ್ಯಾಯಾಮ ಇವು ಅಗತ್ಯ. ನಿರ್ಲಕ್ಷ್ಯ ಮಾಡಿದರೆ ಸಣ್ಣ ಶರೀರ ಸಮಸ್ಯೆ ಬರಬಹುದು. ಅದನ್ನು ಆಮೇಲೆ ನೋಡಿಕೊಳ್ಳಬಹುದು ಎಂದು ಮುಂದೂಡಬೇಡಿ. ಈ ಘಟ್ಟದಲ್ಲಿ ತಕ್ಷಣ ಗಮನ ಕೊಡಿ. ಆರೋಗ್ಯ ಸರಿ ಇದ್ದರೆ ಮಾತ್ರ ಯಶಸ್ಸು ಅನುಭವಿಸಲು ಸಾಧ್ಯ. ವಿದ್ಯಾಭ್ಯಾಸ ಮಾಡುತ್ತಿರುವ ಮಿಥುನ ರಾಶಿ ವಿದ್ಯಾರ್ಥಿಗಳಿಗೆ ಈ ಕಾಲ ಅತ್ಯಂತ ಉತ್ತಮ. ಮನಸ್ಸು ಚುರುಕಾಗಲಿದೆ. ಕಲಿಯುವ ಶಕ್ತಿ ಹೆಚ್ಚಾಗಲಿದೆ. ಇಷ್ಟು ದಿನ ಅರ್ಥ ಆಗಲಿಲ್ಲ ಎಂದು ಅನಿಸಿದ ವಿಷಯ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಫಲ ಸಿಗಲಿದೆ. ಸ್ಪರ್ಧಾ ಪರೀಕ್ಷೆ ತೆಗೆದುಕೊಳ್ಳಲು ಸಿದ್ಧರಾಗುತ್ತಿರುವವರಿಗೆ ಈ ಘಟ್ಟ ಅನುಕೂಲ. ಉತ್ಸಾಹ ಕಳೆದುಕೊಳ್ಳಬೇಡಿ. ದಿನವೂ ಓದಿ, ದಿನವೂ ಪ್ರಯತ್ನಿಸಿ. ಫಲ ಖಂಡಿತ ಸಿಗಲಿದೆ. ವಿದೇಶ ಪ್ರಯಾಣ ಅಥವಾ ವಿದೇಶದಲ್ಲಿ ಅವಕಾಶ ಬಯಸುತ್ತಿರುವ ಮಿಥುನ ರಾಶಿ ಮಿತ್ರರಿಗೆ ಒಂದು ವಿಶೇಷ ಸಂದೇಶ ಇದೆ. ಈ ಘಟ್ಟದಲ್ಲಿ ವಿದೇಶ ಯೋಗ ಬಲವಾಗಿ ಕಾಣಿಸುತ್ತಿದೆ. ಅರ್ಜಿ ಹಾಕಿ ಕಾಯುತ್ತಿರುವವರಿಗೆ ಉತ್ತರ ಬರಬಹುದು. ವೀಸಾ ಕಾಯುತ್ತಿರುವವರಿಗೆ ಅನುಕೂಲ ಫಲ ಬರಬಹುದು. ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಮಿಥುನ ರಾಶಿ ಮಿತ್ರರಿಗೆ ಒಂದು ಉತ್ತಮ ಅವಕಾಶ ಅಥವಾ ಬಡ್ತಿ ಸಿಗಬಹುದು. ಗ್ರಹ ಯೋಗ ಅನುಕೂಲ ಇರುವಾಗ ಪ್ರಯತ್ನ ಮಾಡಿ, ಫಲ ಖಂಡಿತ ಸಿಗುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ಹೇಳಬೇಕಾದರೆ ಮಿಥುನ ರಾಶಿ ಮಿತ್ರರಿಗೆ ಈ ಕಾಲ ಆಧ್ಯಾತ್ಮಿಕ ಜಾಗೃತಿಯ ಕಾಲ. ಕೇತು ಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸು ಒಳಮುಖವಾಗಿ ತಿರುಗಲಾರಂಭಿಸಿದೆ. ಇದು ಒಳ್ಳೆಯದು. ಹೊರಗಿನ ಜಗತ್ತಿನ ಊಟದಲ್ಲಿ ನಾವು ಒಳಗಿನ ಶಾಂತಿಯನ್ನು ಮರೆತು ಬಿಡುತ್ತೇವೆ. ಆದರೆ ಈ ಘಟ್ಟದಲ್ಲಿ ನಿಮ್ಮ ಆತ್ಮ ನಿಮಗೆ ಕರೆ ಕೊಡುತ್ತಿದೆ. ಬೆಳಗ್ಗೆ ಎದ್ದು ಸ್ವಲ್ಪ ಧ್ಯಾನ ಮಾಡಿ, ನಿಮ್ಮ ಇಷ್ಟದೇವರ ಸ್ಮರಣೆ ಮಾಡಿ, ಮಂತ್ರ ಜಪ ಮಾಡಿ. ಈ ಕ್ರಿಯೆಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ನಿಮ್ಮ ನಿರ್ಧಾರ ಶಕ್ತಿಯನ್ನು ಹೆಚ್ಚಿಸಿ ನಿಮ್ಮ ಮೇಲೆ ಗ್ರಹ ಅನುಗ್ರಹ ಇನ್ನಷ್ಟು ಹೆಚ್ಚಾಗುವಂತೆ ಮಾಡುತ್ತವೆ. ಆಧ್ಯಾತ್ಮ ಮತ್ತು ಯಶಸ್ಸು ಒಂದಕ್ಕೊಂದು ವಿರೋಧ ಅಲ್ಲ. ಆಧ್ಯಾತ್ಮ ಇದ್ದಾಗ ಯಶಸ್ಸು ಇನ್ನಷ್ಟು ಸುಲಭವಾಗಿ ಬರುತ್ತದೆ. ಈ ಹಂತದಲ್ಲಿ ಮಿಥುನ ರಾಶಿ ಮಿತ್ರರಿಗೆ ಒಂದು ಎಚ್ಚರಿಕೆಯ ಮಾತು ಹೇಳಬೇಕು. ಯಾವ ಕ್ಷಣದಲ್ಲಿ ಎಲ್ಲ ಒಳ್ಳೆಯದಾಗುತ್ತಿರುತ್ತದೋ ಅದೇ ಕ್ಷಣದಲ್ಲಿ ಕೆಲವರು ನಿಮ್ಮ ಬಗ್ಗೆ ಹೊಟ್ಟೆಕಿಚ್ಚು ಪಡಲು ಶುರು ಮಾಡುತ್ತಾರೆ. ನಿಮ್ಮ ಯಶಸ್ಸನ್ನು ಕಂಡು ಖುಷಿ ಆಗುವ ಮುಖ ಮಾಡಿ ಒಳಗೊಳಗೆ ಉರಿದುಕೊಳ್ಳುವ ಜನ ಇರುತ್ತಾರೆ. ಅವರ ಗುರುತು ಸಾಮಾನ್ಯವಾಗಿ ತಕ್ಷಣ ತಿಳಿಯುವುದಿಲ್ಲ. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರ ಮುಂದೆ ಬಿಚ್ಚಿ ಹೇಳಬೇಡಿ. ಫಲ ಸಿಗುವ ಮೊದಲು ಯೋಜನೆ ಹೇಳಬೇಡಿ. ಮೌನ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರ. ಕೆಲಸ ಮಾಡಿ, ಮೌನ ಇರಿ, ಫಲ ಸಿಗಲಿ, ಆಗ ಜಗತ್ತು ತಾನಾಗಿ ತಿಳಿದುಕೊಳ್ಳುತ್ತದೆ. ಅದಲ್ಲದೆ ಈ ಘಟ್ಟದಲ್ಲಿ ಮಿಥುನ ರಾಶಿ ಮಿತ್ರರಿಗೆ ಅನಿರೀಕ್ಷಿತ ಖರ್ಚಿನ ಬಗ್ಗೆ ಎಚ್ಚರ ಇರಲಿ. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ವೆಚ್ಚ ಬರಬಹುದು. ಅದಕ್ಕೆ ಮಾನಸಿಕ ಸಿದ್ಧತೆ ಇರಲಿ. ಗಾಬರಿ ಆಗಬೇಡಿ. ಆ ಖರ್ಚು ಮಾಡಿದ ನಂತರ ಮತ್ತೆ ಹಣ ಬರುವ ದಾರಿ ತೆರೆಯಲಿದೆ ಎಂದು ಗ್ರಹ ಸ್ಥಿತಿ ಹೇಳುತ್ತಿದೆ. ಹಾಗಾಗಿ ನಿರಾಶೆ ಬೇಡ. ಆದರೆ ಆ ಖರ್ಚಿನ ಬಗ್ಗೆ ಯಾವುದೇ ಅನಗತ್ಯ ಒತ್ತಡ ತೆಗೆದುಕೊಳ್ಳಬೇಡಿ. ಎಲ್ಲ ಸರಿಯಾಗುತ್ತದೆ. ಗ್ರಹ ಬಲ ನಿಮ್ಮ ಜೊತೆ ಇದೆ. ಮಿಥುನ ರಾಶಿ ಮಿತ್ರರಿಗೆ ಈ ಘಟ್ಟದಲ್ಲಿ ಮನೆ ಅಥವಾ ಆಸ್ತಿ ಸಂಬಂಧಿ ವಿಷಯದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಬಹುದು. ಮನೆ ಕೊಳ್ಳಬೇಕು ಎಂದು ಯೋಚಿಸುತ್ತಿರುವವರಿಗೆ ಒಂದು ಉತ್ತಮ ಅವಕಾಶ ಸಿಗಬಹುದು. ಮನೆ ಮಾರಬೇಕು ಎಂದಿರುವವರಿಗೆ ಸರಿಯಾದ ಬೆಲೆ ಸಿಗಬಹುದು. ಆಸ್ತಿ ವಿವಾದ ಇದ್ದವರಿಗೆ ಒಂದು ಪರಿಹಾರದ ದಾರಿ ಕಾಣಬಹುದು. ಮನೆ ನಿರ್ಮಾಣ ನಡೆಯುತ್ತಿರುವವರಿಗೆ ಅದು ಒಂದು ಹೊಸ ಹಂತ ತಲುಪಬಹುದು. ಈ ಎಲ್ಲ ಸಂದರ್ಭಗಳಲ್ಲಿ ಎಚ್ಚರದಿಂದ ಮುಂದಡಿಯಿಡಿ. ಯಾವ ದಾಖಲೆಯನ್ನೂ ಅವಸರದಿಂದ ಸಹಿ ಮಾಡಬೇಡಿ. ತಿಳಿದ ವ್ಯಕ್ತಿಯ ಸಲಹೆ ತೆಗೆದುಕೊಳ್ಳಿ. ಈ ಎಲ್ಲ ಶುಭ ಫಲಗಳನ್ನು ಇನ್ನಷ್ಟು ಬಲಪಡಿಸಲು ಕೆಲವು ಪರಿಹಾರ ಕ್ರಮಗಳ ಬಗ್ಗೆ ಹೇಳಬೇಕು. ಈ ಕ್ರಮಗಳು ಸರಳ, ಆದರೆ ಫಲ ಅತ್ಯಂತ ಶಕ್ತಿಶಾಲಿ. ಮೊದಲನೆಯದಾಗಿ, ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯ ದೇವರಿಗೆ ಜಲಾರ್ಪಣೆ ಮಾಡಿ. ಸೂರ್ಯ ಮಿಥುನ ರಾಶಿಗೆ ಒಂದು ವಿಶೇಷ ಶಕ್ತಿ ಕೊಡುತ್ತಾರೆ. ಎರಡನೆಯದಾಗಿ, ಪ್ರತಿ ಬುಧವಾರ ಬುಧ ಗ್ರಹದ ಆರಾಧನೆ ಮಾಡಿ. ಹಸಿರು ಬಣ್ಣದ ಹೂ ಅರ್ಪಿಸಿ. ಮೂರನೆಯದಾಗಿ, ಗಣೇಶನ ಮಂತ್ರ ಜಪ ಮಾಡಿ. ಗಣೇಶ ಮಿಥುನ ರಾಶಿಗೆ ವಿಶೇಷ ಅನುಗ್ರಹ ನೀಡುತ್ತಾರೆ. ನಾಲ್ಕನೆಯದಾಗಿ, ಪ್ರತಿ ಶನಿವಾರ ಬಡವರಿಗೆ ಅಥವಾ ಹಸಿದವರಿಗೆ ಅನ್ನ ದಾನ ಮಾಡಿ. ದಾನ ಮಾಡಿದಷ್ಟು ಗ್ರಹ ಫಲ ಹೆಚ್ಚಾಗುತ್ತದೆ. ಐದನೆಯದಾಗಿ, ಹಸು ತಾಯಿಗೆ ಆಗಾಗ ಹಸಿರು ಹುಲ್ಲು ತಿನ್ನಿಸಿ. ಇದು ಗ್ರಹ ದೋಷ ಪರಿಹಾರಕ್ಕೆ ಅತ್ಯಂತ ಪ್ರಭಾವಶಾಲಿ. ಈ ಪರಿಹಾರ ಕ್ರಮಗಳನ್ನು ನಿಯಮಿತವಾಗಿ ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದು ಗೋಚರ ಬದಲಾವಣೆ ಆಗುತ್ತದೆ. ಅದು ನೀವೇ ಅನುಭವಿಸಿ ತಿಳಿಯಬಹುದು. ಗ್ರಹ ಅನುಗ್ರಹ ಎಂದರೆ ಕೇವಲ ಭವಿಷ್ಯ ಹೇಳಿಸಿಕೊಳ್ಳುವುದಲ್ಲ. ಅದನ್ನು ಪ್ರಯತ್ನ ಮತ್ತು ಶ್ರದ್ಧೆಯಿಂದ ಪಡೆದುಕೊಳ್ಳಬೇಕು. ಪ್ರಯತ್ನ ನಿಮ್ಮ ಕಡೆಯಿಂದ ಇರಲಿ, ಫಲ ದೇವರ ಕಡೆಯಿಂದ ಬರಲಿದೆ.
ಈ ನೇರದಲ್ಲಿ ಮಿಥುನ ರಾಶಿ ಮಿತ್ರರಿಗೆ ಒಂದು ಅಪೂರ್ವ ಶಕ್ತಿ ಹರಿಯಲಿದೆ ಎಂದು ಹೇಳುವಾಗ 150 ವರ್ಷಗಳಿಗೊಮ್ಮೆ ಬರುವ ಒಂದು ಗ್ರಹ ಶಕ್ತಿ ಇಂದು ನಿಮ್ಮ ಜೀವನವನ್ನು ಆಶೀರ್ವದಿಸಲು ಸಿದ್ಧವಾಗಿದೆ ಎಂದು ಗ್ರಹ ಲೆಕ್ಕಾಚಾರ ತೋರಿಸುತ್ತಿದೆ. ಶತಮಾನಗಳ ಕಾಲ ಕಾಯ್ದ ಆ ಶಕ್ತಿ ಇಂದು ಮಿಥುನ ರಾಶಿ ಮಿತ್ರರ ಜೀವನದಲ್ಲಿ ಅವತರಿಸಲಿದೆ. ಇದು ಸಾಮಾನ್ಯ ಸಮಯ ಅಲ್ಲ, ಇದು ಐತಿಹಾಸಿಕ ಸಮಯ. ಈ ಸಮಯವನ್ನು ಪೋಲು ಮಾಡಬೇಡಿ. ಈ ಸಮಯವನ್ನು ಉಪಯೋಗಿಸಿಕೊಳ್ಳಿ. ಈ ಸಮಯ ಮತ್ತೆ ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. ಒಮ್ಮೆ ಕಳೆದರೆ ಮತ್ತೆ ಬರುವುದಿಲ್ಲ. ಹಾಗಾಗಿ ಎಚ್ಚರದಿಂದ ಇರಿ. ನಿಮ್ಮ ಮನಸ್ಸಿನಲ್ಲಿ ಒಂದು ಕನಸಿದೆ, ಒಂದು ಆಸೆ ಇದೆ, ಒಂದು ಗುರಿ ಇದೆ. ಆ ಕನಸನ್ನು ನೀವು ಎಂದಿಗೂ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವಾದರೂ ಒಳಗೆ ಆ ಕನಸು ಬದುಕಿಕೊಂಡಿದೆ. ಅದಕ್ಕೆ ಅರ್ಥ ಇದೆ. ಆ ಕನಸು ಉಳಿದಿರುವುದಕ್ಕೆ ಕಾರಣ ಅದು ನನಸಾಗಲಿದೆ ಎಂಬ ಭರವಸೆ. ಈ ಕಟ್ಟದಲ್ಲಿ ಆ ಕನಸಿನ ಕಡೆ ಒಂದು ದೊಡ್ಡ ಹೆಜ್ಜೆ ಇಡಲು ಗ್ರಹಗಳು ನಿಮ್ಮ ಜೊತೆ ನಡೆಯಲು ಸಿದ್ಧರಾಗಿದ್ದಾರೆ. ನೀವು ಒಬ್ಬಂಟಿ ಅಲ್ಲ. ಆಕಾಶದ ಮಹಾಶಕ್ತಿಗಳು ನಿಮ್ಮ ಬೆನ್ನಿಗಿವೆ. அடுத்த 15 ನಾಳಗಳ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಬೇಕು. ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಲಿದೆ. ಇಷ್ಟು ದಿನ ಮಸುಕಾಗಿದ್ದ ನಿಮ್ಮ ಭವಿಷ್ಯ ಈ ಹೊತ್ತಿನಿಂದ ಸ್ಪಷ್ಟವಾಗಲಾರಂಭಿಸುತ್ತದೆ. ಹೊಸ ಸಂಬಂಧ, ಹೊಸ ಅವಕಾಶ, ಹೊಸ ಆದಾಯ, ಹೊಸ ಗೌರವ ಎಲ್ಲವೂ ಒಟ್ಟಿಗೆ ಬರಲಿದೆ. ನಿಮ್ಮ ಸ್ಪರ್ಧಿಗಳು ನಿಮ್ಮ ಯಶಸ್ಸನ್ನು ಕಂಡು ದಿಗ್ಭ್ರಮೆಗೊಳ್ಳಲಿದ್ದಾರೆ. ನಿಮ್ಮನ್ನು ಮೀರಿಸಲು ಯೋಚಿಸಿದ್ದವರು ನಿಮ್ಮ ಮುಂದೆ ತಲೆ ತಗ್ಗಿಸಬೇಕಾದ ಸ್ಥಿತಿ ಬರಲಿದೆ. ಇದು ಸೇಡಲ್ಲ, ಇದು ಕರ್ಮದ ನ್ಯಾಯ. ಮಿಥುನ ರಾಶಿ ಮಿತ್ರರೇ, ಒಂದು ಮಾತು ಮನಸ್ಸಿನ ಆಳದಿಂದ ಹೇಳಬೇಕು. ಈ ಜೀವನದಲ್ಲಿ ಬರುವ ಪ್ರತಿ ಕಷ್ಟ ಒಂದು ಪಾಠ, ಪ್ರತಿ ನೋವು ಒಂದು ಪರೀಕ್ಷೆ, ಪ್ರತಿ ಸೋಲು ಒಂದು ಸಿದ್ಧತೆ. ಈ ಸತ್ಯ ಅರ್ಥ ಆದವರು ಎಂದಿಗೂ ಮುರಿಯುವುದಿಲ್ಲ. ನೀವು ಈ ತನಕ ಮುರಿಯಲಿಲ್ಲ. ಬಾಗಿದಿರಬಹುದು, ಆದರೆ ಮುರಿಯಲಿಲ್ಲ. ಅದೇ ನಿಮ್ಮ ಶಕ್ತಿ. ಅದೇ ನಿಮ್ಮ ಗೆಲುವಿನ ರಹಸ್ಯ. ಆ ಶಕ್ತಿ ಇರುವ ತನಕ ಯಾವ ಸ್ಪರ್ಧಿಯೂ ನಿಮ್ಮನ್ನು ಸೋಲಿಸಲಾರ. ಯಾವ ಗ್ರಹ ದೋಷವೂ ನಿಮ್ಮನ್ನು ಶಾಶ್ವತವಾಗಿ ತಡೆಯಲಾರ. ಏಕೆಂದರೆ ನೀವು ಮಿಥುನ ರಾಶಿ, ಬುಧನ ಮಕ್ಕಳು, ಅನಂತ ಸಾಧ್ಯತೆಗಳ ಅಧಿಪತಿಗಳು. ಈ ನೇರದಲ್ಲಿ ಬರುವ ಬದಲಾವಣೆ ಕೇವಲ ಹೊರಗಿನದ್ದಲ್ಲ, ಒಳಗಿನ ಬದಲಾವಣೆ ಕೂಡ. ನಿಮ್ಮ ಯೋಚನಾ ಶೈಲಿ ಬದಲಾಗಲಿದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ನಿಮ್ಮ ನಿರ್ಧಾರ ಶಕ್ತಿ ಬಲಗೊಳ್ಳಲಿದೆ. ನಿಮ್ಮ ಮನಸ್ಸಿನಲ್ಲಿದ್ದ ಸಂಶಯ, ಭಯ, ಅನಿಶ್ಚಿತತೆ ಈ ಎಲ್ಲ ಕರಗಲಾರಂಭಿಸಲಿದೆ. ಅದರ ಜಾಗದಲ್ಲಿ ಸ್ಪಷ್ಟತೆ, ಧೈರ್ಯ ಮತ್ತು ಉತ್ಸಾಹ ತುಂಬಿಕೊಳ್ಳಲಿದೆ. ಈ ಒಳ ಬದಲಾವಣೆಯೇ ನಿಮ್ಮ ಹೊರ ಜೀವನ ಬದಲಾಯಿಸುವ ಮೊದಲ ಹೆಜ್ಜೆ. ನಿಮ್ಮ ಜೀವನದಲ್ಲಿ ಬರಲಿರುವ ಈ ಅದ್ಭುತ ಬದಲಾವಣೆ ಕೇವಲ ಒಂದು ಕ್ಷಣ ಅಲ್ಲ, ಇದು ಒಂದು ಹೊಸ ಅಧ್ಯಾಯದ ಆರಂಭ. ಹೊಸ ಜೀವನದ ಮೊದಲ ಪುಟ ತೆರೆಯಲಿದೆ. ಆ ಪುಟದಲ್ಲಿ ಯಶಸ್ಸು ಬರೆದಿದೆ. ಆ ಪುಟದಲ್ಲಿ ಸಂತೋಷ ಬರೆದಿದೆ. ಆ ಪುಟದಲ್ಲಿ ಗೌರವ ಬರೆದಿದೆ. ಅದನ್ನು ಓದಲು ನೀವು ಸಿದ್ಧರಾಗಿರಬೇಕು ಅಷ್ಟೇ. ಮನಸ್ಸನ್ನು ತೆರೆದಿಡಿ. ಹೃದಯದಲ್ಲಿ ಕೃತಜ್ಞತೆ ಇರಲಿ. ದೇವರ ಮೇಲೆ ನಂಬಿಕೆ ಇರಲಿ. ಗ್ರಹಗಳ ಶಕ್ತಿ ನಿಮ್ಮ ಕಡೆ ಇದೆ ಎಂಬ ಭರವಸೆ ಇರಲಿ. ಒಂದು ಮಾತು ನಿಮ್ಮ ಮನಸ್ಸಿನಲ್ಲಿ ಸದಾ ಇರಲಿ. ನಿಮ್ಮನ್ನು ಯಾರು ತಡೆದಿದ್ದರೂ, ಯಾರು ನಿಮ್ಮ ಬಗ್ಗೆ ಕೆಟ್ಟ ಮಾತನಾಡಿದ್ದರೂ, ಯಾರು ನಿಮ್ಮ ಯಶಸ್ಸಿಗೆ ಅಡ್ಡ ಬಂದಿದ್ದರೂ ಅವರ ಮೇಲೆ ಕೋಪ ಇಡಬೇಡಿ. ಅವರ ಬಗ್ಗೆ ಹಗೆ ಸಾಧಿಸಲು ಸಮಯ ಹಾಳು ಮಾಡಬೇಡಿ. ಆ ಶಕ್ತಿಯನ್ನು ನಿಮ್ಮ ಬೆಳವಣಿಗೆಗೆ ಬಳಸಿ. ನಿಮ್ಮ ಏಳಿಗೆ ತಾನೇ ಅವರಿಗೆ ಅತ್ಯಂತ ಬಲವಾದ ಉತ್ತರ. ನಿಮ್ಮ ಯಶಸ್ಸು ತಾನೇ ಅವರಿಗೆ ಅತ್ಯಂತ ದೊಡ್ಡ ಎದಿರು. ಹಾಗಾಗಿ ಯಶಸ್ಸಿನ ದಾರಿ ಬಿಡಬೇಡಿ, ನಡೆಯುತ್ತಲೇ ಇರಿ. ಮಿಥುನ ರಾಶಿ ಮಿತ್ರರೇ, ಈ ಇಡೀ ವಿಡಿಯೋ ಕೇಳಿದ ನಿಮಗೆ ಒಂದು ವಿಶೇಷ ಆಶೀರ್ವಾದ. ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ದೀರಿ ಎಂದರೆ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಬೇಕು ಎಂಬ ಬಲವಾದ ಆಸೆ ನಿಮ್ಮಲ್ಲಿ ಇದೆ. ಆ ಆಸೆ ಸಾಕು. ಆ ಆಸೆ ಇರುವ ತನಕ ಗ್ರಹಗಳು ನಿಮ್ಮ ಕಡೆ ಸದಾ ಇರುತ್ತಾರೆ. ಮುಂದೆ ಇನ್ನಷ್ಟು ಆಳ, ಇನ್ನಷ್ಟು ರಹಸ್ಯ, ಇನ್ನಷ್ಟು ಅದ್ಭುತ ಮಾಹಿತಿ ನಿಮ್ಮ ಜೀವನಕ್ಕೆ ಬೆಳಕು ತರಲು ಸಿದ್ಧವಿದೆ. ಆ ವಿಡಿಯೋ ಬರುವಾಗ ನೀವು ಇರಬೇಕು. ಏಕೆಂದರೆ ಅದು ಇನ್ನೊಂದು ದೊಡ್ಡ ರಹಸ್ಯ ಬಿಚ್ಚಿಡಲಿದೆ. ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಕನಸು ನನಸಾಗಲಿ. ನಿಮ್ಮ ಶ್ರಮಕ್ಕೆ ಫಲ ಸಿಗಲಿ. ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ತುಂಬಿರಲಿ. ನಿಮ್ಮನ್ನು ಪ್ರೀತಿಸುವ ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿ ಇರಲಿ.